ಆಯಿಲ್ ಹಾಕಿ ಚೆನ್ನಾಗಿ ತಿರುವಿ. ಆಯಿಲ್ ಬಾಯ್ಸ್ ಅಂಡ್ ಗರ್ಲ್ಸ್, ನೀರನ್ನು ಸುರಿಯಿರಿ. ಇದು ನುಣ್ಣಗೆ ಆಗಿದೆ, ಇದೊಂಥರ ಡಿಫ್ರೆಂಟ್. ಬೆಲ್ಲ ಗಟ್ಟಿ ಇರುವುದರಿಂದ ಸ್ವಲ್ಪ ಹೊಡೆದಿ ಇಡಬೇಕು. ನಂತರ ಬೆಲ್ಲ ಕರಗುತ್ತದೆ. ಹೊಡಿಬೇಕು. ಸ್ಟೀಮ್ ಒಂದು ಸ್ವಲ್ಪ ಜಾಸ್ತಿ ಇಡಬೇಕು. ನಂತರ ಬೆಲ್ಲ ನಂತರ ಸ್ಟವ್ ಅನ್ನು ಹೊಡೆದಾಕಬೇಕು. ಜೋರಾಗಿ ಇಡಬೇಕು ಸ್ಟೀಮು. ಚೆನ್ನಾಗಿ ಸ್ಟವ್ ಹೊಡೆದಿದ್ದಾರೆ, ನಂತರ ಸರಿ ಹೋಗುತ್ತೆ. ಈ ಸೋಸೋದ್ರಲ್ಲಿ ಅದನ್ನು ಸೋಸಬೇಕು. ನಂತರ ಬೆಲ್ಲದಲ್ಲಿ ಕಲ್ಲೆಲ್ಲ ಮೇಲೆ ತೇಲುತ್ತದೆ. ಬೆಲ್ಲವನ್ನು ಶೋಧಿಸಿಕೊಳ್ಳಬೇಕು. ಶೋಧಿಸಿ ಅಲ್ಲಿ ನೋಡಿ, ಕಲ್ಲು ಬೆಲ್ಲ ಕಾಣಿಸ್ತಾ ಇದೆ. ಗಲ್ಲು ಅಂತ ಮಿಂಚುತ್ತಾ ಇದೆ ಬೆಲ್ಲ. ನಂತರ ಸ್ವಲ್ಪ ಪಾನಿ ಆ್ಯಡ್ ಮಾಡಬೇಕು. ನಂತರ 4 ಸ್ಟವ್ಗೆ ಹಾಕಿದ ನಂತರ ಈ ಕಡೆ ಒಲೆ ತಿರ್ಗಾ ಮತ್ತೆ ಹಚ್ಚಬೇಕು. ನಂತರ ಬೆಲ್ಲಕ್ಕೆ 4 ಹೊಡಿಬೇಕು. ನಂತರ ಬೆಲ್ಲ ಕರಗಿದ ನಂತರ ಕಲ್ಲುಗಳೆಲ್ಲ ಅಲ್ಲೇ